2 ವರ್ಷಗಳ ಹಿಂದೆ ನಳಿನಿ ಬಲಿಷ್ಠ ಮಹಿಳೆ, ಇಸ್ರೋ ವ್ಯವಸ್ಥಾಪಕಿ, ಇಬ್ಬರು ಹೆಣ್ಣು ಮಕ್ಕಳ ತಾಯಿ. ಕ್ಯಾನ್ಸರ್ ವಿರುದ್ಧ ಧೈರ್ಯದಿಂದ ಹೋರಾಡಿದರು. ಸರ್ಜರಿ, ಕೀಮೋಥೆರಪಿ, ರೇಡಿಯೇಷನ್ ಎಲ್ಲವನ್ನೂ ಅವರು ನಗುವಿನೊಂದಿಗೆ ಎದುರಿಸಿದರು. ಆದರೆ ಈಗ ಊದಿರುವ ಅವರ ಕೈ ಬಹಳ ದೊಡ್ಡ ಸಮಸ್ಯೆಯಾಗಿದೆ. ನಳಿನಿ, ನಿನ್ ಕೈ ಮತ್ತೆ ನೋಯ್ತಿದ್ಯಾ? ಪ್ರತಿದಿನ ಈ ಕೈ ಹೆಚ್ಚು ಊದ್ಕೊಂಡಂತ ಕಾಣಿಸ್ತಾ ಇದೆ. ನೀನು ಕ್ಯಾನ್ಸರ್ ವಿರುದ್ಧ ತುಂಬಾ ಧೈರ್ಯದಿಂದ ಹೋರಾಡಿದ್ಯಾ. ಈಗ್ಯಾಕೆ ಹೀಗೆ? ನಾನು ಈ ನೋವನ್ನ ತೆಗೆದುಕೊಳ್ಳೋದಾಗಿದ್ರೆ ಎಷ್ಟ್ ಚೆನ್ನಾಗಿರ್ತಿತ್ತು. ಬಹುಶಃ ಇದು ಕೂಡ ಹೋರಾಟದ ಭಾಗವಾಗಿರಬಹುದು ರಾಘವ್. ಶುಭೋದಯ ನಳಿನಿ ಮೇಡಮ್. ಶುಭೋದಯ ಸರ್. ಸಿಸ್ಟರ್, ಈ ಊತ ಹೆಚ್ಚುತ್ತಿದೆ. ಅವಳಿಗೆ ಸ್ತನದ ಆಪರೇಷನ್ ಆಗಿತ್ತು. ಇದು ಅಪಾಯಕಾರಿನಾ? ಇಲ್ಲ ಸರ್, ಇದನ್ನು ಲಿಂಫೆಡಿಮಾ ಎಂದು ಕರೆಯುತ್ತಾರೆ. ಸ್ತನ ಕ್ಯಾನ್ಸರ್ ಚಿಕಿತ್ಸೆಯ ನಂತರ ಲಿಂಫ್ ಫ್ಲೂಯಿಡ್ ಸಿಲುಕಿಕೊಂಡು ಊತಕ್ಕೆ ಕಾರಣವಾಗಬಹುದು. ಇದು ಭಯಾನಕವಾಗಿ ಕಾಣುತ್ತದೆ, ಆದರೆ ಅದನ್ನು ಮನೆಯಲ್ಲಿಯೇ ನಿಯಂತ್ರಿಸಬಹುದು. ಮನೆಯಲ್ಲಿ? ಹೌದು ಮೇಡಮ್, ಪ್ರೀತಿ, ದಿನಚರಿ ಮತ್ತು ಸರಳ ಕಾಳಜಿಯೊಂದಿಗೆ. ರಾಘವ್ ಸರ್, ಲಿಂಫೆಡೆಮಾ ಆರೈಕೆಯು 4 ಪ್ರಮುಖ ಹಂತಗಳನ್ನು ಹೊಂದಿದೆ. ಒಟ್ಟಿಗೆ ನಾವು ಇದನ್ನು ಸಂಪೂರ್ಣ ರಕ್ತ ಹೆಪ್ಪುಗಟ್ಟುವಿಕೆ ನಿವಾರಣೆಯ ಚಿಕಿತ್ಸೆ ಎಂದು ಕರೆಯುತ್ತೇವೆ. 4 ಹಂತಗಳು? ಹೌದು. 1 ಸೌಮ್ಯ ಮಸಾಜ್, 2 ಚರ್ಮದ ಆರೈಕೆ, 3 ಕಂಪ್ರೆಷನ್ ಬ್ಯಾಂಡೇಜ್, 4 ವ್ಯಾಯಾಮ. ನಿಧಾನವಾಗಿ ಒಂದೊಂದಾಗಿ ನಾವು ಎಲ್ಲವನ್ನೂ ಮಾಡೋಣ. ಮೊದಲು ಹಸ್ತಚಾಲಿತ ಲಿಂಫ್ ನಾಳದ ಡ್ರೈನೇಜ್. ಇದು ಕಠಿಣ ಮಸಾಜ್ ಅಲ್ಲ, ಇದು ತುಂಬಾ ಮೃದುವಾದದ್ದು, ಹರಿಯುವ ನೀರಿನಂತೆ. ನೀವು ಮೊದಲು ಊದ್ಕೊಂಡ ಭಾಗವನ್ನು ಮುಟ್ಟುತ್ತಿಲ್ಲವೇ? ನಾವು ಯಾವಾಗಲೂ ಆರೋಗ್ಯಕರ ಪ್ರದೇಶವನ್ನು ಮೊದಲು ತೆರೆಯುತ್ತೇವೆ, ಆದ್ದರಿಂದ ದ್ರವವು ಹರಿಯಲು ಸ್ಥಳಾವಕಾಶವಿರುತ್ತದೆ. ನೋಡಿ, ಲಘು ಒತ್ತಡ, ನೋವು ಇಲ್ಲ. ಇದು ಆರಾಮವೆನಿಸುತ್ತಿದೆ. ಈಗ ನೀವು ಪ್ರಯತ್ನಿಸಿ ಸರ್, ನಾನು ನಿಮಗೆ ಮಾರ್ಗದರ್ಶನ ನೀಡುತ್ತೇನೆ. ಪರ್ಫೆಕ್ಟ್, ಮೃದು, ಅಷ್ಟೇ. ಕೈಗಳು ದಯೆಯಿಂದ ಚಲಿಸಿದಾಗ ನೋವಿಲ್ಲದ ಚಿಕಿತ್ಸೆ ಪ್ರಾರಂಭವಾಗುತ್ತದೆ. ಈ ಮಸಾಜ್ಗೆ ಮೊದಲು ಮತ್ತು ನಂತರ ಆಳವಾದ ಉಸಿರಾಟವು ಬಹಳ ಮುಖ್ಯ. ಉಸಿರಾಡಿ, ಹೊಟ್ಟೆ ಹೊರಗೆ, ಉಸಿರು ಬಿಡಿ, ಹೊಟ್ಟೆ ಒಳಗೆ. ಉಸಿರಾಡೋದು ಕೂಡ ಊತಕ್ಕೆ ಸಹಾಯ ಮಾಡ್ತದೆಯೇ? ಹೌದು ಸರ್, ಇದು ಲಿಂಫ್ ಅನ್ನು ಹೃದಯದ ಕಡೆಗೆ ತಳ್ಳುತ್ತದೆ. ರಾಘವ್ ಸರ್, ಲಿಂಫೆಡಮಾದಲ್ಲಿ ಚರ್ಮದ ಆರೈಕೆ ಸೌಂದರ್ಯದ ಆರೈಕೆ ಅಲ್ಲ, ಅದು ರಕ್ಷಣೆಯ ಕಾರ್ಯ. ಈ ಚರ್ಮವು ಬಹಳ ಸುಲಭವಾಗಿ ಗಾಯಗೊಳ್ಳುತ್ತದೆ ಮತ್ತು ಸೋಂಕುಗಳು ಬೇಗನೆ ಬರುತ್ತವೆ. ಪ್ರತಿದಿನ ನೀವು 4 ಸರಳ ಕೆಲಸಗಳನ್ನು ಮಾಡಬೇಕು. ನಿಧಾನವಾಗಿ ತೊಳೆಯಿರಿ, ವಿಶೇಷವಾಗಿ ಬೆರಳುಗಳ ನಡುವೆ ಸಂಪೂರ್ಣವಾಗಿ ಒರೆಸಿ, ಮಾಯಿಶ್ಚರೈಸರ್ ಹಚ್ಚಿ. ಬ್ಯಾಂಡೇಜ್ ಮಾಡುವ ಮೊದಲು ಮಾಯಿಶ್ಚರೈಸರ್ ಚೆನ್ನಾಗಿ ಹೀರಿಕೊಳ್ಳಲು ಬಿಡಿ. ಯಾವಾಗಲೂ ಮೈಲ್ಡ್ ಆದ ಸೋಪನ್ನು ಮಾತ್ರ ಬಳಸಿ. ಸ್ಟ್ರಾಂಗ್ ಸೋಪುಗಳು ಚರ್ಮವನ್ನು ಒಣಗಿಸಿ ಬಿರುಕು ಬಿಡುತ್ತವೆ. ಸಣ್ಣ ಬಿರುಕುಗಳು ಬಂದ್ರೆ ಏನಾಗತ್ತೆ ಸಿಸ್ಟರ್? ಸಣ್ಣ ಬಿರುಕುಗಳು ಸಹ ದೊಡ್ಡ ಸೋಂಕನ್ನು ಆಹ್ವಾನಿಸಬಹುದು. ಅದನ್ನು ಸೆಲ್ಯುಲೈಟಿಸ್ ಎಂದು ಕರೆಯಲಾಗುತ್ತದೆ. ಆದ್ದರಿಂದ ಎಂದಿಗೂ ಒಣಗಲು ಬಿಡಬೇಡಿ. ಪ್ರತಿದಿನ ಒದ್ದೆಯಾದ ಭಾಗಗಳನ್ನು ಸ್ವಚ್ಛಗೊಳಿಸಿ, ಅವುಗಳನ್ನು ಚೆನ್ನಾಗಿ ಒರೆಸಿ. ಬಲವಾಗಿ ಉಜ್ಜಬೇಡಿ, ಟವಲ್ನಿಂದ ಮೃದುವಾಗಿ ತಟ್ಟಿ. ಕೆಲವೊಮ್ಮೆ ನನಗೆ ಬಿಸಿಲಿನಲ್ಲಿ ತುರಿಕೆ ಅನಿಸುತ್ತದೆ. ಹೌದು ಮೇಡಮ್, ಆದ್ದರಿಂದ ನೆನಪಿಡಿ, ಹೆಚ್ಚು ಬಿಸಿಲಿನಿಂದ ದೂರವಿರಿ. ಬಿಸಿ ನೀರನ್ನು ತಪ್ಪಿಸಿ, ಬಿಸಿ ಪ್ಯಾಕ್ಗಳಂತಹ ನೇರ ಶಾಖವನ್ನು ತಪ್ಪಿಸಿ. ಇವೆಲ್ಲವೂ ಊತವನ್ನು ಹೆಚ್ಚಿಸುತ್ತದೆ. ಮತ್ತು ಊದಿದ ಕೈಗೆ ಕೆಲವು ಕಟ್ಟುನಿಟ್ಟಿನ ನಿಯಮಗಳು: ಬಿಪಿ ತಪಾಸಣೆ ಇಲ್ಲ, ಇಂಜೆಕ್ಷನ್ ಇಲ್ಲ, ಬಿಗಿಯಾದ ಬ್ಲೌಸ್, ಬಳೆಗಳು, ಉಂಗುರ ಅಥವಾ ಗಡಿಯಾರ ಇಲ್ಲ, ಭಾರವಾದ ಚೀಲಗಳನ್ನು ಹೊರುವಂತಿಲ್ಲ, ಕೀಟ ಕಡಿಯಬಾರದು, ಇದರಿಂದ ರಕ್ಷಿಸಿ. ಹಾಗಾದ್ರೆ ಈ ಕೈಯನ್ನ ಅಮೂಲ್ಯವಾದ ಗಾಜಿನಂತೆ ನೋಡ್ಕೊಳ್ಬೇಕೇ? ಹೌದು ಸರ್, ತುಂಬಾ ಅಮೂಲ್ಯ, ತುಂಬಾ ಸೌಮ್ಯ. ಸರಳ ಆರೈಕೆಯು ಇಷ್ಟು ಯಾತನೆಯಿಂದ ಉಳಿಸುತ್ತದೆ ಎಂದು ನನಗೆ ತಿಳಿದಿರಲಿಲ್ಲ. ದೈನಂದಿನ ಚರ್ಮದ ಆರೈಕೆ
ನೋವು, ಸೋಂಕು ಮತ್ತು ಹೆಚ್ಚಿನ ಊತದಿಂದ ನಿಮ್ಮನ್ನು ರಕ್ಷಿಸುತ್ತದೆ. ಇದು ನಿಮ್ಮ ಮೊದಲ ಶೀಲ್ಡ್. ಎಷ್ಟು ಬ್ಯಾಂಡೇಜುಗಳು? ನನಗೆ ನೆನಪಿರೋದೆ. ಚಿಂತಿಸಬೇಡಿ, ನಾನು ಅದನ್ನು ಸರಳಗೊಳಿಸುತ್ತೇನೆ. ಈ ಸ್ಟಾಕಿನೆಟ್ ಅಥವಾ ಮೃದುವಾದ ಟ್ಯೂಬ್ ಚರ್ಮವನ್ನು ರಕ್ಷಿಸುತ್ತದೆ. ಈ ಮೊಲೆಲಾಸ್ಟ್ ಬೆರಳುಗಳಿಗೆ, ಕಾಟನ್ ರೋಲ್ ತೋಳುಗಳನ್ನು ರೂಪಿಸುತ್ತದೆ. ಫೋಮ್ ಒತ್ತಡದ ಬಿಂದುಗಳನ್ನು ರಕ್ಷಿಸುತ್ತದೆ. ಈ ಕೊನೆಯ ಬ್ಯಾಂಡೇಜ್ ಒತ್ತಡವನ್ನು ನೀಡುತ್ತದೆ ಮತ್ತು ದ್ರವ ಚಲಿಸಲು ಸಹಾಯ ಮಾಡುತ್ತದೆ. ರಾಘವ್ ಸರ್, ಮತ್ತೊಂದು ವಿಷಯ, ಎಂದಾದರೂ ಬ್ಯಾಂಡೇಜ್ ಕೊಂಡುಕೊಳ್ಳಲು ಸಾಧ್ಯವಾಗದಿದ್ರೆ ಆರೈಕೆಯನ್ನು ನಿಲ್ಲಿಸಬೇಡಿ. ನೀವು ಮನೆಯಲ್ಲಿ ಸ್ವಚ್ಛವಾದ ಕಾಟನ್ ಸೀರೆ ಅಥವಾ ದುಪ್ಪಟ್ಟವನ್ನು ಬಳಸಬಹುದು. ಸ್ವಚ್ಛವಾಗಿ ಒಗೆದು ಬಿಸಿಲಿನಲ್ಲಿ ಒಣಗಿಸಿ ಉದ್ದನೆಯ ಪಟ್ಟಿಗಳಾಗಿ ಕತ್ತರಿಸಿ ಸರಿಯಾಗಿ ಮಡಿಸಿ ಮತ್ತು ಸುತ್ತಿಡಿ. 4-5 ರೋಲ್ಗಳನ್ನು ಸಿದ್ಧವಾಗಿಡಿ. ಕಂಪ್ರೆಷನ್ ಮಾಡಿದ ಹಾಗೆಯೇ ಈ ಪಟ್ಟಿಗಳನ್ನು ಹಲವು ಪದರಗಳು ಮೃದು ಹಾಗೂ ಸಮವಾಗಿ ಮತ್ತು ಭದ್ರವಾಗಿ ಸುತ್ತಬೇಕು. ಮತ್ತೊಂದು ವಿಷಯವನ್ನು ನೆನಪಿನಲ್ಲಿಡಿ, ಬಹಳ ಬಿಗಿಯಾಗಿ ಎಂದಿಗೂ ಸುತ್ತಬಾರದು. ಅವರ ಬೆರಳುಗಳು ನೀಲಿಯಾಗಿ ತಣ್ಣಗೆನಿಸಿ ನೋವಾದರೆ ಕೂಡಲೇ ಸಡಿಲಗೊಳಿಸಬೇಕು. ಇದಕ್ಕಾಗಿ ಬೇಕಾಗುವ ನಿಖರವಾದ ವಸ್ತುಗಳು ಇದ್ದಿದ್ರೆ ನಾವು ಅವರನ್ನ ರಕ್ಷಿಸಬಹುದಲ್ವೇ? ಹೌದು ಸರ್, ಏಕೆಂದರೆ ಆರೈಕೆ ಮಾಡುವುದು ಅತೀ ಬೆಲೆಯ ವಸ್ತುಗಳನ್ನು ಉಪಯೋಗಿಸುವುದರಿಂದಲ್ಲ, ಅದು ಸತತ ಹಾಗೂ ನಿರಂತರವಾಗಿರಬೇಕು. ನಳಿನಿ ತನ್ನ ಕೈಯನ್ನು ಚಲಿಸಿದಾಗ ಮಾತ್ರ ಈ ಬ್ಯಾಂಡೇಜ್ ಕೆಲಸ ಮಾಡುತ್ತದೆ. ಅದಕ್ಕಾಗಿಯೇ ವ್ಯಾಯಾಮ ಮುಖ್ಯವಾಗಿದೆ. ಇವು ಸುಲಭ, ಸುರಕ್ಷಿತ ವ್ಯಾಯಾಮಗಳು. ಕೇವಲ 5-10 ನಿಮಿಷಗಳು, ದಿನಕ್ಕೆ 2 ಬಾರಿ. ಅವರು ಒಟ್ಟಿಗೆ ಹೀಗೆ ಮಾಡುತ್ತಾರೆ: ಕೈ ತೆರೆಯಿರಿ, ಮುಚ್ಚಿ, ಮಣಿಕಟ್ಟು ಮೇಲಕ್ಕೆ ಕೆಳಗೆ, ಮೊಣಕೈ ಬಾಗುವುದು, ಭುಜ ಉರುಳಿಸುವುದು, ತೋಳು ಎತ್ತುವುದು, ಮತ್ತೆ ಆಳವಾದ ಉಸಿರಾಟ. ಮೊದಲ ಬಾರಿಗೆ ಅದನ್ನು ನಿಭಾಯಿಸಲು ಸಾಧ್ಯವಾಗಿದೆ. ಹೌದು ಮೇಡಮ್, ಸ್ನಾಯುಗಳು ಲಿಂಫ್ ಪಂಪ್ನಂತೆ ಕೆಲಸ ಮಾಡುತ್ತದೆ. ಈಗ ಈ ಚಿಕಿತ್ಸೆಯ ಒಂದು ಪ್ರಮುಖ ಭಾಗವೆಂದರೆ ನಿಮ್ಮ ಆರೈಕೆ. ನಾನು ಹೇಳಿದಂತೆ ಅವರ ಚರ್ಮವನ್ನು ಗಾಜಿನಂತೆ ರಕ್ಷಿಸಬೇಕು. ಹರಿದ ಗಾಯ, ತರಚು ಗಾಯ ಮತ್ತು ಸುಟ್ಟ ಗಾಯಗಳಿಂದ ತಪ್ಪಿಸಿ. ಸಣ್ಣ ಗಾಯವೂ ಸಹ ದೊಡ್ಡ ಸೋಂಕನ್ನು ಉಂಟುಮಾಡಬಹುದು. ಸಾಕುಪ್ರಾಣಿಗಳ ಸುತ್ತಲೂ ಜಾಗರೂಕರಾಗಿರಿ. ಸಣ್ಣ ಗೀರು ಕೂಡ ಅಪಾಯಕಾರಿಯಾಗಬಹುದು. ಈ ತೋಳನ್ನು ಕ್ಷೌರ ಮಾಡುವುದನ್ನು ಅಥವಾ ವಿದ್ಯುತ್ ರೇಸರ್ಗಳನ್ನು ಬಳಸುವುದನ್ನು ತಪ್ಪಿಸಿ. ಉಗುರುಗಳನ್ನು ಕತ್ತರಿಸಲು ಕತ್ತರಿಯಲ್ಲ, ಉಗುರು ಕತ್ತರಿಗಳನ್ನು ನೇಲ್ ಕ್ಲಿಪ್ಪರ್ಸ್ ಬಳಸಿ. ಪ್ರತಿದಿನ ನಿಯಮಿತವಾಗಿ ಸೌಮ್ಯವಾದ ವ್ಯಾಯಾಮ ಮಾಡಿ. ಇದು ದ್ರವವನ್ನು ಚಲಿಸುವಂತೆ ಮಾಡುತ್ತದೆ. ಸಲಹೆ ಮಾಡಿದಂತೆ ಕಂಪ್ರೆಷನ್ ಬ್ಯಾಂಡೇಜ್ ಧರಿಸಿ. ಈ ನಿಯಮಗಳು ವಿಕಲ್ಪವಲ್ಲ, ಇವು ಜೀವ ಉಳಿಸುವ ನಿಯಮಗಳು. ನಾನು ಎಲ್ಲವನ್ನೂ ನೆನಪಲ್ಲಿಟ್ಕೊಳ್ತೇನೆ ಸಿಸ್ಟರ್. ಇಂದಿನಿಂದ ಈ ಕೈ ನನ್ನ ರಕ್ಷಣೆಯಲ್ಲಿದೆ. ಹೀಗೆಯೇ ಗುಣಮುಖರಾಗುವುದು ಸರ್. ಬ್ಯಾಂಡೇಜ್ಗಳಿಂದ ಮಾತ್ರವಲ್ಲ, ಆದರೆ ಬದ್ಧತೆಯೊಂದಿಗೆ. ಚಲನೆಯ ನಂತರ ಹಗುರವೆನಿಸುತ್ತಿದೆ. ನೀನು ಮೊದಲೇ ಕ್ಯಾನ್ಸರ್ ವಿರುದ್ಧ ಹೋರಾಡಿದ್ದೀಯ. ನಿನಗಾಗಿ ಸಣ್ಣ ಸೇವೆಯನ್ನು ಮಾಡಿ ನೋವಿನ ವಿರುದ್ಧ ಹೋರಾಡುತ್ತೇನೆ. ಅದು ಅತ್ಯಂತ ಶಕ್ತಿಶಾಲಿ ಔಷಧ ಸರ್. ಲಿಂಫಡಿಮಾ ದೀರ್ಘಕಾಲ ಉಳಿಯಬಹುದು, ಆದರೆ ಭಯಪಡುವ ಅಗತ್ಯವಿಲ್ಲ. ಏಕೆಂದರೆ ಸೌಮ್ಯ ಕೈಗಳಿಂದ ದೈನಂದಿನ ಆರೈಕೆ ಮತ್ತು ನಿಜವಾದ ಪ್ರೀತಿ ಇರುವುದರಿಂದ ಈ ಪ್ರಯಾಣದಲ್ಲಿ ನಳಿನಿ ಎಂದಿಗೂ ಒಂಟಿಯಾಗಿರುವುದಿಲ್ಲ.